ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ ನಾನು ಮೌಖಿಕವಾಗಿ ಆದೇಶವನ್ನ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಅಲ್ರಿ 187 ಕೋಟಿ ರೂಪಾಯಿ ಹಗರಣ ಸರ್ಕಾರ ಗಂಭೀರ ಅಂತ ಅನಿಸ್ಲಿಲ್ಲ ಅಂದ್ರೆ ಇನ್ಯಾವುದನ್ನು ಗಂಭೀರ ಅಂತ ತೆಗೆದುಕೊಳ್ತಾರೆ ಇವರು? ಪರಿಶಿಷ್ಟ ಪಂಗಡದ ಹಣ ವರ್ಗಾವಣೆ ಆಗಿರೋದು ಗಂಭೀರ ಅಲ್ವಾ ಇವರಿಗೆ? ಯಾವುದನ್ನು ಗಂಭೀರವಾಗಿ ತಗೊಳ್ತಾರೆ ಇವರು? ಆ ಡೆತ್ ನೋಟ್ ನಲ್ಲಿ ಚಂದ್ರಶೇಖರನ್ ಬರೆದಿರುವಂತ ಡೆತ್ ನೋಟ್ ಅಲ್ಲಿ ಎನ್ ನಾಗರಾಜ್ ಅನ್ನುವಂತ ಹೆಸರು ಉಲ್ಲೇಖ ಆಗಿದೆ. ಯಾರು ಎನ್ ನಾಗರಾಜು? ನನಗಿರೋ ಮಾಹಿತಿ ಮತ್ತು ನನಗಿರುವಂತ ಮಾಹಿತಿ ಪ್ರಕಾರ ಅವರು ನಾಗೇಂದ್ರ ಅವರ ಬಿಸ್ನೆಸ್ ಪಾರ್ಟ್ನರ್. ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪರಮಾಪ್ತ. ಒಂದೇ ಸ್ಪೆಷಲ್ ಫ್ಲೈಟ್ ನಲ್ಲಿ ಒಟ್ಟಿಗೆ ಹೋಗಿದ್ದಾರೆ. ದೋಸ್ತಿ ಇಲ್ಲದೆ ಇದ್ದವರು, ಫ್ರೆಂಡ್ಶಿಪ್ ಇಲ್ಲದೆ ಇದ್ದವರು ಸ್ಪೆಷಲ್ ಫ್ಲೈಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಒಟ್ಟಿಗೆ ಹೋಗಕ್ಕೆ ಸಾಧ್ಯ ಇದೆಯಾ? ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನೆಯಿಂದ ಸಿದ್ದರಾಮಯ್ಯನವರ ಸಮಕ್ಕೆ ಹೆಜ್ಜೆ ಹಾಕೊಂಡು ಬರ್ತಾ ಇದ್ದಾರೆ ಮನೆ ಒಳಗಡೆಯಿಂದ. ಆ ಫೋಟೋ ನನ್ನ ಹತ್ರ ಲಭ್ಯ ಇದೆ. ಅಂದ್ರೆ ಕಳಿಸ್ತೀರಿ ಬಿಡಿ ನಿಮಗೆ. ವಿನೇಶ್ ಕುಮಾರ್ ಸೌತೆಕಾಯಿ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನೋಡಿ, ಈ ಮನುಷ್ಯ ನೋಡಿ, ಇವ್ರು DCM ಜೊತೆಗಿರೋದು. ಹಾಗೆ DCM ಜೊತೆಗೆ ಒಟ್ಟಿಗೆ ಸ್ಪೆಷಲ್ ಏರ್ಕ್ರಾಫ್ಟ್ ಒಳಗಡೆ ಹೋಗ್ತಾರೆ. ಅಲ್ಲಿ ಒಳಗಡೆಯಿಂದಲೂ ಒಂದು ಫೋಟೋ ತೆಗೆದಿದ್ದಾರೆ. ಆ ಫೋಟೋನ ನಿಮಗೆ ಕಳಿಸ್ಕೊಡ್ತೀನಿ. ಹಾಗೇನೆ ನಾಗೇಂದ್ರ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಇವ್ರ ಜೊತೆನಲ್ಲಿ ವ್ಯವಹಾರ ಇದೆ ನಾಗೇಂದ್ರ ಅವ್ರದ್ದು ಅಂತ ಮಾಹಿತಿ ಬಂದಿದೆ. ಮೌಖಿಕ ಸೂಚನೆಗೆ ಇನ್ನೇನು ಸಾಕ್ಷಿ ಬೇಕು? ನೀವು ಯೋಚನೆ ಮಾಡ್ರಿ. ಒಂದು ಸಣ್ಣ ಸಹಾಯ ಮಾಡಿ ಅಂತ ಅಂದ್ರೆ ಕಾನೂನು ಪ್ರಕಾರವಾಗಿರೋದನ್ನು ಮಾಡಕ್ ತಯಾರಾಗದೇ ಇರುವಂತ ಮನಸ್ಥಿತಿ ಇರುವಂತ ಇವತ್ತಿನ ಬ್ಯೂರೋಕ್ರಸಿ 187 ಕೋಟಿ ರೂಪಾಯಿನ ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದ್ರೆ ವಿತೌಟ್ ಪೊಲಿಟಿಕಲ್ ಸಪೋರ್ಟ್ ಇಸ್ ಇಟ್ ಪಾಸಿಬಲ್? ಇದು ಸಾಧ್ಯ ಇದೆಯಾ? ಪೊಲಿಟಿಕಲ್ ಇಲ್ದಲೇನೆ, ಸಪೋರ್ಟ್ ಇಲ್ದಲೇನೆ. ಇದರಲ್ಲಿ ಕಾಣದ ಕೈಗಳು ಇದಾವೆ, ಕಾಣುವ ಕೈಗಳು ಇದಾವೆ. ಕಾಣುವ ಕೈ ಕಾಂಗ್ರೆಸ್, ಕಾಣದ ಕೈಗಳು ಪತ್ತೆ ಆಗಬೇಕು. ಯಾರ ಅಕೌಂಟಿಗೆ ಹೋಗಿದೆ, ಅಲ್ಲಿಂದ ಎಲ್ಲಿ ಡ್ರಾ ಆಗಿದೆ, ಅದೆಲ್ಲ ಪತ್ತೆ ಆಗಬೇಕು. ಇನ್ನೂ ನಾಗೇಂದ್ರ ಅವರನ್ನ ಇವ್ರು ರಕ್ಷಣೆ ಮಾಡಿದ್ರೆ ಇದ್ರಲ್ಲಿ ಸ್ಪಷ್ಟ ಆಗುತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪಾತ್ರನೂ ಇದೆ ಅಂತೇಳಿ. ಅವ್ರ ಪಾತ್ರ ಇಲ್ಲ ಅಂದ್ರೆ ಈ ಕ್ಷಣದಲ್ಲಿ ರಾಜೀನಾಮೆ ತಗೊಂಡ್ಲಿ. ಅವ್ರ ಪಾತ್ರ ಇಲ್ಲ ಅಂದ್ರೆ ಈಗಲೇ FIR ಹಾಕಿ. ಇದ್ರ ಮೇಲೂ FIR ಹಾಕಲ್ಲ ಅಂದ್ರೆ ನಮ್ಗೆ ಅನ್ಸುತ್ತೆ ಇದ್ರಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇವರೆಲ್ಲರದ್ದು ಪಾತ್ರ ಇದೆ. ಸರ್ಕಾರನೇ ವಜಾ ಮಾಡಿ ಅಂತ ನಾವು ಹೋರಾಟ ಮಾಡ್ತೀವಿ.